ಊಟ ಐಕನ ಬೆಳಕದ್ ಬಿಡು ಹೋಗು ಒಂದು ಮಲಿಕಬೇಕು ಯಾಕೆ ಒಂಥರ ಇದ್ದೀರಲ್ಲ ಏನಾಯ್ತು ಏನೋ ಕಾಣಕನ ಹೊತ್ತಗೆ ಈ ಅಜ್ಜಿಯವ್ರಿಗೇನು ಮಾಡಕ್ಕೆ ಕೆಲ್ಸಿಲ್ವಾ ನಿಂಗೆ ಅಜ್ಜಿಗೆ ಒಳ್ಳೆ ಹೆಂಗಾಡ್ತದೆ ಅಂತವ ಅಲ್ಲಕಲೆ ಈಗ ಸೋಬಿತ ಮದುವೆ ಮಾಡ್ಕೊತೊಳ್ತಾನೆ ಆಮೇಲಿಂದ ಒಡವೆನೂ ಮಾಡಿಸ್ಕೊತೊಳ್ತಾನೆ ಅಜ್ಜಿಗೇನು ಎಂಗೇಜ್ಮೆಂಟ ಜೋರಾಗಂತೆ ಮಾಡ್ಕೊಡ್ಲ ಅನ್ಕೊಂಡು ಕೇಳ್ತಾ ಕೂತದೆ ಮಾಡಕ್ಕೆ ಕೆಲ್ಸಿಲ್ಲ ಯಾವ ಎಂಗೇಜ್ಮೆಂಟ್ ರೀ ಯಾವ ಎಂಗೇಜ್ಮೆಂಟು ಈಗ ಒಡವೆ ಮಾಡ್ಸೋಳೆ ಆಮೇಲಿಂದ ಚಿತ್ರಕ್ಕೆಲ್ಲವ ಅವರೇ ಮಾಡ್ಕೊತೀವಿ ಮದುವೆ ಖರ್ಚು ಏನಿದ್ರು ನಮ್ಮ ನೋಡ್ಕೊತೀವಿ ಅಂತಾನೆ ಇನ್ಯಾಕಂತ ಎಂಗೇಜ್ಮೆಂಟ್ ಮಾಡ್ದಾರೇನು ಒಂದು 10 ಜನ ಸೇರ್ಕೊಂಡು ಒಪ್ಪಿಳೆ ಇಸ್ಕೊಂಡ್ರೆ ಹಾಕಿಲ್ವಾ ನಾನು ಅದನ್ನೇ ಹೇಳ್ದೆ ಈಗ ದುಡ್ಡು ಕಾಸು ತೊಂದರೆ ಆಗದೆ ಈಗ ನೋಡಿ ನಿಂತ್ಕೊಂಡಂಗೆ ಎಲ್ಲಿದೆ ದುಡ್ಡು ದುಡ್ಡಿಲ್ಲದೆ ನಾನೇ ಪರದಾಡ್ತಾ ಕುಂತೀವಿ ಈಗ ಸುಮಾರಾಗಿ ಮಾಡ್ತೇನೆ ಅಂದ್ರೆ 4-5 ಲಕ್ಷ ಜಾಸ್ತಿ ಹೊರತು ಕಮ್ಮಿ ಇಲ್ಲ ಅಂತೆ 4-5 ಲಕ್ಷ ಅದ ಈಗ ಉಂಗ್ರೆ ಮಾಡ್ಸೋಕ್ಕಿಲ್ವಾ ಅವ್ನಿಗೆ ಬಟ್ಟೆ ತರಕ್ಕಿಲ್ವಾ ಇವಳು ಬಟ್ಟೆ ತರಕ್ಕಿಲ್ವಾ ಛತ್ರದಲ್ಲಿ ಮಾಡಬೇಕು ಇನ್ನು ಮನೆ ತಗೊಂಬರಕ್ಕೆ ಅದು ಜೋರಾಗಿ ಮಾಡ್ತೀವಿ ನಾವು ಅಂದ್ರೆ ಏನಿದ್ರು ಜೋರಾಗಿರಾಗಿ ಮಾಡ್ತೀವಿ ಅಂದ್ರೆ ಆಗಕ್ಕಿಲ್ಲ ಏನು ಇದ್ದಷ್ಟು ಕಾಸಿದಷ್ಟು ಕಾಲು ಚಾಡ್ತೀವಿ ಅಂದರೆ ಆಗೋದು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅನ್ಕೊ ಕೂತ್ಕೊಳಕ್ಕದ ಹೇಳಿ ನಿಮ್ಗೆ ಧೈರ್ಯ ತಗೊಂಡು ಮಾಡ್ತೀನಿ ಅನ್ನಿ ಇಲ್ದಾರೆ ಏನು ಅದೇನು ಮದುವೆ ಮಾಡಬೇಕು ಮದುವೆ ಈಗ ಒಡವೆ ವಸ್ತ್ರ ಮಾಡಿಸ್ಕೊಂಡು ಏನೋ ಚಿತ್ರವೋ ಏನು ಮಾಡಿದ್ರು ಅವ್ರು ಮಾಡ್ತಾರ್ತಾನೆ ನೀವೇ ತಲೆಗೆಡ್ಸ್ಕೋಬೇಕು ಏನೋ ಸೋಬಿತಂಗದ್ಲಂತಪ್ಪ ಅವರು ಒಡವೆ ಮಾಡಿಸ್ಕೊಂಡು ಮದುವೆ ಮಾಡ್ಕೊತೀವಿ ಚಿತ್ರದಲ್ಲಿ ಅಂದರೆ ಎಂಗೇಜ್ಮೆಂಟ್ನಾರು ಮಾಡ್ಕೊಡ್ಲಿ ಅಂತವ ಅವಳೇನೋ ಹೇಳ್ಬಿಡ್ತಾಳೆ ಹಿಂಗೆ ನನ್ನ ಪರಿಸ್ಥಿತಿ ಹೇಳು ಈಗ ಯಾಕೋ ಕಡೆ ಇದ್ದಕ್ಕಿದ್ದಂಗೆ ಯಾವ ಅರ್ವಿ ಆಯ್ತಲ್ಲ ಕಲೆ ದಿವಸಕ್ಕೆ ಏನು ಕಮ್ಮಿ ಅಂದ್ರೂ ಒಂದು ಹೆಚ್ಚು ಕಮ್ಮಿ ಒಂದು 7-8 ಸಾವಿರ ರೂಪಾಯಿ ದುಡ್ಡು ಆಗ್ಬಿಡೋದು ದಿವಸಕ್ಕೆ ಈಗ 3,000-4,000 ಹಂಗಾಯ್ತದೆ ಬಾಡಿಗೆ ಏನು ಬಂಕ ಏನು ಸಾಮಾನು ತರೋದೇನು ಈ ಬರೀ ಇದಕ್ಕೆ ಆಗೋಯ್ತದೆ ಹೊರ್ತು ದುಡ್ಡನ್ನೇ ಉಳ್ಸೋಕ್ಕಾಯ್ತಿಲ್ಲ ಅಂಥದ್ರಲ್ಲಿ ಈಗ ಎಲ್ಲಿ ಥರನೇ ಕಮ್ಮಿ ಅಂದರೂ 5-6 ಲಕ್ಷ ದುಡಬೇಕು ಏನು ಅವ್ರಿಗೇನು ಸುಲಭ ಅವ್ರಿಗೆ ನಮ್ಮ ಕಷ್ಟ ನಮ್ಗೆ ಎಷ್ಟಿದ್ದು ಕಷ್ಟ ಹೇಳು ಕಷ್ಟ ಇಲ್ವಾ ಕಷ್ಟ ಇಲ್ವಾ ಸುಮ್ಕಿರಿ ಅಯ್ಯೋ ನನ್ನ ಮಾತಾ ಕೇಳಿರಿ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ನೀವು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ನೋಡಿ ಯೋಚನೆ ಮಾಡಿ ಒಟ್ಟಿಗೆ ನಾನೇನಾರು ಅಂದರೆ ನಿಮಗೆ ಚಾಡಿ ಹೇಳ್ಕೊಡ್ತಾಳೆ ನಾನು ಹೇಳ್ತೀನಿ ಅಂತ ಬೇಕಾದ್ರೆ ನನಗೆ ತಿರುಗಿಸಿ ಹೇಳ್ತೀಯೇ ಅದಕ್ಕೆ ಅದ್ರ ಬದಲಿಗೆ ಏನಾರು ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇರೋದು ಯಾಕಂದ್ರೆ ನೀವೇನಾರು ಅಂದ್ಕೊಳ್ಳಿ ನಿಮ್ಮ ಇಷ್ಟ ಬಂದಾಗ ಹೆಂಗೆ ಬೇಕು ಮಾಡು ಹಂಗಲ್ಲ ಕಲೆ ಮಾಡೋದ ಈಗ ನನ್ನ ಮಗಳಿಗೆ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದಾನೆ ಅವಶ್ಯಕತೆ ಇಲ್ವಲ್ಲ ನನ್ನ ಮಾತೇಳೋಣ ಅವಶ್ಯಕತೆನೇ ಇಲ್ಲ ಏನು ಎಂಗೇಜ್ಮೆಂಟ್ ಯಾಕೆ ನಾ ಚೆನ್ನಾಗಿ ಕುತ್ಕೊಂಡು ಒಪ್ಪಿಳೆ ತಗೊಂಡ್ರು ಆಯ್ತು ತಾನೆ ನಾಳೆ ದಿವಸಕ್ಕೆ ಏನೇ ಆದ್ರೂ ಅವಳೆ ತಾನೇ ಅವಳೇ ಮದುವೆ ಮಾಡ್ಕೊತೀನಿ ಅಂತ ಅಂದಳೆ ಒಡವೆ ವಸ್ತ್ರ ಮಾಡಿಸ್ಕೊಂಡವಳೆ ಬೇರೆಯವರ ನಿಮ್ಮ ಸ್ವಂತ ತಂಗಿ ಅವಳೇ ಅರ್ಥ ಮಾಡ್ಕೋಬೇಕಾಗಿತ್ತು ಅಣ್ಣ ಎಲ್ಲಿ ತಂದನು ಅಣ್ಣಂಗೆ ಕಷ್ಟ ಹೋಗು ಯಾವ್ದು ಜೋರಾಗೋ ಬೇಡ ಏನು ಬೇಡ ಕುತ್ಕೊಂಡು ಮಾತಾಡ್ಕೊಳ್ಳೋದ ನಾವೇನು ಬೇರೆಯವರೆಲ್ಲ ಮಾತಾಗದೆ ಕತೆ ಆಗದೆ ಇನ್ನೇನು ಎಂಗೇಜ್ಮೆಂಟ್ ಜನ ಯಾಕೆ ಮೆಚ್ಚಿಸ್ಬೇಕು ಹೆಂಗು ಮದುವೆ ನಾವು ಜೋರಾಗಿ ಮಾಡ್ಕೊತೀವಲ್ಲ ಬುಡಜ್ಜಿ ಅಣ್ಣಂಗೆ ತೊಂದರೆ ಕೊಡಬೇಡ ಅಂತ ಅವಳು ಬಾಯೆಲ್ಲ ಮಾತು ಬರಬೇಕಾಗಿತ್ತು ಅದು ಬಿಟ್ಬಿಟ್ಟು ಆವತ್ತು ಎಲ್ಲವ ₹1 ಖರ್ಚು ಮಾಡೋಂಗಿಲ್ಲ ನೀನು ಎಲ್ಲ ನಾನು ಖರ್ಚು ಹಾಕೊಂಡು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಈಗ ಎಂಗೇಜ್ಮೆಂಟ್ ಮಾಡುವಂತಾಳೆ ನಾಳೆ ದಿವಸಕ್ಕೆ ಮದುವೆ ಮಾಡುವಂತಾಳೆ ಯಾವುದಕ್ಕೂ ನನ್ನ ಮಾತಾ ಕೇಳಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಷ್ಟ ಇಲ್ವಾ ಬಿಡ್ಲಿ ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ ಅವಳು ಅವತ್ತೇನಂದ್ಲು ಅವತ್ತು ಯಾವ ಮಾತು ಬತ್ತೋಳು ಬಾಯ್ರಿ ಇವತ್ತು ಹಿಂಗೆ ಅಂತ ಇದ್ದಾಳು ಅದನ್ನ ನೀವು ಯೋಚನೆ ಮಾಡಿ ನೀವು ಅಲ್ಲ ಅದನ್ನ ನೀವು ಯೋಚನೆ ಮಾಡಿರಿ ನೀವು ಏನಾದ್ರು ಆಡ್ದಂಗೆ ಆಡೋಕ್ಕದ್ರಿ ಮೊದಲು ಅವನು ಗಗನ್ ಮದುವೆ ಮಾಡ್ಕೊತೀನಿ ಗಗನ್ಗೆ ಅಂದ್ಲು ಆಮೇಲೆ ಗಗನ್ ಒಪ್ತೇನೆ ಸುಧಾರಣೆ ಮಾಡ್ಕೊತೀನಿ ಅಂತ ಅಂದ್ಲು ಏನು ಇವಳೇನು ವ್ಯಾಪಾರ ಕೆಟ್ಟಿದಾರ ಅವ್ನು ಬಿಟ್ರೆ ಇವನು ಬಿಟ್ರೆ ಅವ್ನು ಮಾಡ್ಕೊಳಕ್ಕೆ ಹೇಳಿ ನೀವೇ ಬೇಕಾದ್ರೆ ತಪ್ಪಾಗಿದ್ರೆ ಉಗಿಸ್ಕೊತೀನಿ ನಾನು ಬೇಡ ಅಂತ ಅನ್ನಕ್ಕಿಲ್ಲ ನಾನು ಯಾಕೆಂದರೆ ನನಗೂ ಅರ್ಥ ಆಯ್ತದೆ ಆಯಿತಾ ಅವಳು ಹಂಗೆ ಅಂದ್ಬಿಟ್ಟು ಈಗ ಸುಧಾರಣೆ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಎಲ್ಲ ಖರ್ಚು ನಾನು ಹಾಕ ಮಾಡ್ಕೊತೀನಿ ಅಂದ್ಬಿಟ್ಟು ಇವಳು ಇವತ್ತು ಈ ಥರ ಮಾತಾಡೋಳು ಎಂಗೇಜ್ಮೆಂಟ್ ಆಯ್ತದೆ ಎಂಗೇಜ್ಮೆಂಟ್ ಆದಮೇಲೆ ನಾನು ಮಾಡೋಕ್ಕೇನ ನೀನೇ ಮಾಡೋಣ ಅಂತಾಳೆ ಆಗೇನು ಮಾಡಿರಿ ಯಾವುದೋ ಒಂದು ಕಂಪ್ನಿ ಲಾಸ್ ಆಗೋದೆ ಅಂತಿದ್ಲು ಏನಾರು ಮುನ್ಸ್ ಬದಲಾಯಿಸ್ಕೊಂಡು ನೀವೇ ಮಾಡಿ ಅಂದರೆ ಅವ್ರ ತಕ್ಕನಾಗ ನಮ್ಮ ಮದುವೆ ಮಾಡ್ಕೊಡಕ್ಕದ ಹೇಳಿ ನೀವೇ ಯಾವ್ದಕ್ಕೂ ಕುಣಿಸ್ಕೊಂಡು ಮಾತಾಡ್ಕೊಂಡು ಏನಾರು ಒಂದು ತೀರ್ಮಾನಕ್ಕೆ ಬನ್ನಿ ನೀವು ಅವಳು ಆಡ್ತಾಳೆ ಅಂದ್ಬಿಟ್ಟು ನೀವು ಆಡಕ್ಕೆ ಹೋಗಬೇಡಿ ಅದೇ ಓತಂಗೆ ಅಂದ್ಲಲ್ಲ ನಾನು ಅದನ್ನೇ ಯೋಚನೆ ಮಾಡ್ತೇವನಿ ₹1 ನಿನಗೆ ತೊಂದರೆ ಕೊಡೋಕ್ಕಿಲ್ಲ ಕಣ ನಿನ್ಗೆ ಯಾವುದೇ ಥರ ತೊಂದರೆ ಕೊಡೋಕ್ಕಿಲ್ಲ ನೀನು ಬರೀ ಹೂವನ್ನು ಸಾಕು ನಾವು ಇಲ್ವಾ ನಾವು ನೋಡ್ಕೊತೀವಿ ಅಂತ ಅಂತಿದ್ದಳು ಇವತ್ತು ಹಿಂಗೆ ಆಡ್ತಾ ಕುಂತವಳಲ್ಲ ಹೆಂಗೆ ಮಾಡಬೇಕು ನಾನು ಅದನ್ನೇ ಯೋಚನೆ ಮಾಡ್ತೇನೆ ನಿನಗಿಂತ ಹೆಚ್ಚಾಗಿ ಅಷ್ಟೊತ್ತಿಂದನೂ ಇವತ್ತು ಇವಳು ಈ ಥರವ ಅಜ್ಜಿಯ ಕರಿ ಹೇಳಿ ಕಳ್ಸೋದು ಏನಿದ್ದದು ನನಗೆ ಫೋನ್ ಮಾಡಿ ಹೇಳೋಳು ಅಣ್ಣ ಈ ಥರ ಹಿಂಗೆ ಮಾಡೋಣ ಮುಟ್ಟೋಣ ಅಂತವ ಅದು ಬಿಟ್ಬಿಟ್ಟು ಅಜ್ಜಿಯ ಕರಿ ಹೇಳಿ ಕಳಿಸ್ಬೇಕು ಅನ್ನೋದು ಏನಿದ್ದದು ಇವಳು ಉದ್ದೇಶ ಏನು ಇವಳು ಮದುವೆ ಮಾಡ್ಕೊಳ್ಳೋಳಾಗಿದ್ರೆ ಗುಟ್ನಲ್ಲಿ ಮಾಡ್ಕೋಬೇಕಾಗಿತ್ತು ಅದು ಬಿಟ್ಬಿಟ್ಟು ಇವಳು ಈ ಥರ ಎಲ್ಲ ಆಡಿದ್ರೆ ಅವತ್ತೆಲ್ಲ ಹೇಳೋಳೆ ಗುಟ್ನಲ್ಲಿ ನಾವು ಮಾತಾಡ್ಕೊಳ್ಳೋದು ಏನು ಬಿಡೋಣ ನೀನು ತಲೆಗೆಡ್ಸ್ಕೊಬೇಡ ಯಾವುದಕ್ಕೂ ನಾವಿಲ್ವ ನಾವು ಬಿಡೋಣ ಪಾಪ ನೀನು ಬೇರೆ ಇಲ್ಲ ನಾವು ಬೇರೆ ಇಲ್ಲ ನಿನ್ನ ಕಷ್ಟ ಬೇರೆ ಇಲ್ಲ ನನ್ನ ಕಷ್ಟ ಬೇರೆ ಇಲ್ಲ ಏನು ಹಂಗೆ ಹಿಂಗೆ ಅಂತ ತಾನೇ ಏನಾದ್ರು ಹೇಳ್ದೋಳು ಅವಳೇ ಈಗ ನೋಡಿದ್ರೆ ಈ ಥರ ಮಾತಾಡಿದ್ರೆ ನಮಗೆ ಎಷ್ಟು ಕೋಪ ತಕ್ಕಿಲ್ಲ ಎಷ್ಟು ಬೇಜಾರಾಕಿಲ್ಲ ಅರ್ಥ ಮಾಡ್ಕೋಬೇಕು ತಾನೆ ಇವಳುವೆ ಅರ್ಥ ಮಾಡ್ಕೊತಾಳ ಅರ್ಥವ ಅವಳು ಹೇಳ್ಬೋದಾಗಿತ್ತು ಅಯ್ಯೋ ನಮ್ಮ ಅಣ್ಣ ಬಡವ ಮಾಡ್ಕೊಳ್ಳಿ ಆದರೆ ಮಾಡ್ಕೊಳ್ಳಿ ಇಲ್ದಾರೆ ಸಿಂಪಲಾಗಿ ಮಾಡಲಿ ಬಿಡ್ರಿ ಅವ್ರಿಗೆ ಆದಂಗೆ ಅಂತ ಅನ್ಬೋದಾಗಿತ್ತಲ್ಲ ಏನು ಮಡಿಕೊಂಡು ಕೂತಿದ್ದೀರಾ ಎಷ್ಟು ಎಕರೆ ಇದಾವೆ ನಿಮ್ಮ ಅಪ್ಪ ನಿಮ್ಮ ಅವ್ವ ಸಂಪಾದನೆ ಮಾಡಿ ಗುಡ್ಡೆ ಹಾಕಿದ್ದಾರೆ ಏನು 10 ಎಕರೆ ಬೇಕಂದ್ರೆ ಹೋದ್ರೋಯ್ತಾ 1 ಎಕರೆ ಮಾರ್ಬಿಟ್ಟೆ ಮಾಡೋದು ಅನ್ನಂಗಿದ್ದದ ನಾವು ಅವಳೇ ಇರೋಳು ಹೇಳ್ತಾಳಪ್ಪ ಅಲ್ಲ ಆವತ್ತಿಂದ ನನ್ನ ಸೊಸೆ ನಾನು ₹1 ಖರ್ಚು ಹಾಕ್ಸಕ್ಕಿಲ್ಲ ನಮ್ಮ ಅಣ್ಣನ ಕೈಲಿ ಹಂಗೆ ಮಾಡ್ಕೊತೀನಿ ಅಂತಿದ್ದಳು ಈಗ ಹಿಂಗೆ ಮಾತ್ಕೊಳ್ ಬರ್ತಾವಲ್ಲ ಹೆಂಗೆ ಫೋನ್ ಮಾಡಿ ಕೇಳ್ತೀನಿ ಸುಮ್ಕಿರು ನನಗೇನು ಇದ್ರ ಕಾಳು ಫೋನ್ ಮಾಡೋಕ್ಕೆ ಹೇಳ್ತೀನಿ ಏನವ ನಿನ್ನ ಸಮಾಚಾರ ಆವತ್ತು ನೋಡಿದ್ರೆ ₹1 ಖರ್ಚಿಲ್ದಂಗೆ ನಿನಗೆ ತೊಂದರೆ ಕೊಡ್ದಂಗೆ ನಾನು ಮದುವೆ ಮಾಡ್ಕೊತೀನಿ ನಿನ್ನ ಮಗಳ ಬಿಡೋಣ ಅಂತ ಅಂದೆ ಇವತ್ತು ನೋಡ್ರಿ ಹಿಂಗೆ ಮಾತಾಡ್ತಿದ್ದೀನಿ ನೀನು
ಇವೆಲ್ಲ ಮಾತ್ಕೊಂಡು ನಿನಗೆ ಸರಿ ಅಂತ ಕೇಳ್ತೀನಿ ಬಿಡು ಅದಕ್ಕೇನು. ಕೇಳ್ರಿ ಕೇಳಿ ನಾನು ಹಿಂಗೆ ಅಂತೀನಿ ನೋಡು ನನ್ನ ತಂಗಿ ಮೇಲೆ ಚಾಡಿ ಹೇಳ್ತಾಳೆ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ನೀನು ಇವಳು ನೀನು ಅಜ್ಜಿ ಮತ್ತೆ ಕೇಳಬೇಡಿ ಫೋನ್ ಮಾಡಿಬಿಟ್ಟು ಏನು ಸಮಾಚಾರ ಯಾಕೆ ಅವತ್ತು ಹೇಳಿದ ಮಾತು ಎಲ್ಲೋಯ್ತು ಇವತ್ತು ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳ್ರಿ ನೀವು ಕೇಳಿ ನೀವು ಸುಮ್ಮನೆ ಆಗಬೇಡಿ ನೀವು ನಾನು ಚಾಡಿ ಹೇಳ್ಕೊಡ್ತಾಯಿಲ್ಲ ಆಮೇಲೆ ನೋಡು ನನ್ನ ತಂಗಿ ಮೇಲೆ ಚಾಡಿ ಹೇಳ್ಕೊಡ್ತಾವಳಲ್ಲ ಇವಳು ಅಂತ ಅನ್ಕೋಬೇಡ ನೀನು ಸರಿಯಾ ನಾನು ಚಾಡಿ ಹೇಳ್ಕೊಡ್ತೀರ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಹಿಂಗೆ ಅಂದಳು ಎಂಗೇಜ್ಮೆಂಟ್ ಆದಮೇಲೆ ಮದುವೆ ನೀವೇ ಮಾಡಬೇಕು ಅಂದರೆ ಹೇಳ್ತಂದಿರಿ 10 ಲಕ್ಷ 15 ಲಕ್ಷ ದುಡ್ಡ ಏನು ಮಡಿಕೊಂಡು ಕೂತಿದ್ದೀರಾ ಪ್ರಿಂಟ್ ಆಗ್ತಾಯಿದ್ದೀರಾ ಅವು ಅರ್ಥ ಮಾಡ್ಕೋಬೇಕು ತಾನೆ ಇವು ನಮ್ಮ ಅಣ್ಣತವ ಹೇಳ್ಬೋದು ಅದು ಆ ಮುಕ್ಕಂತವು ಅವ್ನ ಕಷ್ಟ ಅವ್ನಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಾದ್ಮೇಲೆ ಅವು ಎಂಥ ಮನ್ಸುಂಕುಲು ರೀ ಅವೆಂಥ ಮನ್ಸುಂಕುಲ ಹೇಳಿ ನೀವೇ. ಅಯ್ಯೋ ಏನು ಅವಳಿಗೆ ಮಾಡ್ತೀನಿ ಅಂತೀನೋ ಅವ್ಳು ಮನೆಗೆ ಮಾಡ್ತೀನಿ ಅಂದ್ಬಿಟ್ಟೇನೋ ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ ಅದು ಹೆಂಗಾರಲ್ಲಿ ನಾನು ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು ನಿಜವಾಗ್ಲೂ ನಾನು ಅವಕ್ಕೆಲ್ಲ ತಲೆಗೆಡ್ಸ್ಕೊಳ್ಳೋ ಮಗನೇ ಅಲ್ಲ ನಾನು. ಇಷ್ಟ ಆಯ್ತಾ ಮಾಡ್ಕೊಳ್ಳಿ ಕಷ್ಟ ಆಯ್ತಾ ಬಿಡ್ಲಿ ನಾನು ಅದಕ್ಕೂ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಹೇಳ್ತೇವನಲ್ಲ ನಾನು ನಿಜವಾಗ್ಲೂ ನಾನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ಏನಪ್ಪ ಅಂದರೆ ಏನೋ ಓಲಿ ನನ್ನ ತಂಗಿ ಮನೆಗೆ ಮಾಡಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋದೊಂದು ಆಸೆ ಬಿಟ್ಟರೆ ಇನ್ಯಾವುದೂ ಇಲ್ಲ ನನಗೆ. ಯಾಕೆ ತಲೆ ಕೆಡ್ಸ್ಕೊಳ್ಳೋದು ನಾನು ನನಗೆ ಗೊತ್ತಿಲ್ವಾ ಹೆಂಗಿರಬೇಕು ಏನು ಅಂತವ ಏನೋ ಓಲಿ ಅಯ್ಯೋ ಬಿಡು ಸುಮ್ಮನೆ ತಗೆ ಕೆಟ್ಟಗಳಿಗೆ ಒಳ್ಳೆಗಳಿಗೆ ಅನ್ನೋದು ಇದ್ದೇ ಇರ್ತದೆ ಅಂತ ನಾನು ಆಸೆ ಮಾಡಿದೆ ಹೊರತು ಇನ್ನು ಯಾವ ಥರದಲ್ಲೂ ನಾನು ಆಸೆ ಮಾಡಲಿಲ್ಲ. ಅದು ಅವಳಿಗೂ ಇರ್ಬೇಕು ತಾನೆ ಅವಳ ಆತ್ಮದಲ್ವೇ ಅವಳ ಆತ್ಮದಲ್ಲಿ ಇರಬೇಕಲ್ವೇ ಏನು ಎಂತು ಅಂತವೆ ಮಣ್ಣಂಗೆ ಎಲ್ಲಿ ಬಂದದು. ನಾನು ಅವತ್ತು ಫೋನ್ ಮಾಡಾಗ ಹೇಳಿನಿ ಅಯ್ಯೋ ಮಗ ಭಾಳ ಹಿಂಸೆ ಆಗೋದು ನನಗೆ ಕಣ್ಮಗ ಹಂಗೆ ಕಣ್ಮಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣ್ಮಗ ಅಂತ ನಾನು ಅಷ್ಟು ಬಗೆಯದ ಹೇಳಿನಿ. ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಮನ್ಸೂನ್ಗೆ ಹೆಂಗೆ ಮಾಡೋದು ಹೇಳಿನಿ. ಅಯ್ಯೋ ಅರ್ಥ ಮಾಡ್ಕೊಳಕ್ಕಿಲ್ಲ ಕಣಪ್ಪ ಅರ್ಥ ಮಾಡ್ಕೊಳಕ್ಕಿಲ್ಲ ಅವ್ರವ್ರ ಸಿರಿ ಸಂಪತ್ತಿ ಅವ್ರಿಗೆ ಹೆಚ್ಚು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನೀವು ಅವ್ರವ್ರ ಖುಷಿನಿ ಅವ್ರ ಸಂಪತ್ತಿ ಅವ್ರಿಗೆ ಹೆಚ್ಚು ಸುಮ್ಮನಿರಿ ಏನಾರು ಅಂದರೆ ಒಂಥರ ನೀವು ಕೇಳ ಮಾಡ್ಕೊತೀರಿ ಅದೊಂದೇ ನಮಗೆ ಬೇಜಾರು. ನನಗೆ ಗೊತ್ತಿಲ್ಲ ರೀ ನಾನು ಅದಕ್ಕೆ ಹೇಳ್ತಿದ್ದು ಕಣಪ್ಪ ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತಿಸ್ಬಿಡಿ ನಾಳೆ ದಿವಸಕ್ಕೂ ವ್ಯವಸಾಯ ಬರೋಕ್ಕಿಲ್ಲ. ನೀವೇ ಇವತ್ತೆಲ್ಲ ಸುತ್ತಿಸ್ತಿದ್ದೀರಿ ನಾಳೆ ದಿವಸಕ್ಕೆ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ತಿಳ್ಕೊತಾರೆ ಅಂತ ನಾನಂದ್ರೆ ನೀನು ಹೆಂಗೆ ಮಾಡಿದೆ ಹೇಳು ಎಲ್ಲರೂ ತಿರುಗಿ ಎಲ್ಲರೂ ಬಿಡ್ಲಿ ಅಂತಿದೆ ಈಗ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಥರ ಮತ್ಕೊಂಡು ಬರ್ತವೆ ಹೇಳು. ಓ ಯಾಕಂಗನ್ಬಿಟ್ಟಾರಲೇ ಯಾಕಂಗನ್ಬಿಟ್ಟಾರ ಅದೊಳ್ಳೆ ಸರಿ ಆಯ್ತಪ್ಪ ಅಂದ್ಕೊಳ್ಳೋಂಥದ್ದು ಏನಿಲ್ಲ ಬಿಡು. ನನ್ನ ಮಗಳೇನು ಕರ್ಕೊಂಡು ಸುತ್ತಿಲ್ಲ ಅದು ಹೆಂಗಾರೆ ಅಲ್ಲಿ ನಾನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಏನು ಎಷ್ಟು ದಿವಸ ಹೋಗಿದ್ದಾಳು ನನ್ನ ಮಗಳು ಇವತ್ತು ನಾನು ಬೇಡಕನವ ಅಂತ ನನ್ನ ಮಾತು ಕೇಳ್ಕೊಂಡು ಸುಮ್ಮನೆ ಇರ್ತಾಳೆ ಅದು ಹೆಂಗಾರೆ ಅಲ್ಲಿ. ನಾನು ಕೇಳ್ತೀನಿ ಸುಮ್ಕೆ ಮೊದಲು ಅವಳನ್ನ ಏನು ಸಮಾಚಾರ ಅವತ್ತೇ ಒಂದು ಮಾತಾಡ್ಬಿಟ್ಟು ಇವತ್ತೇ ಒಂದು ಮಾತಾಡ್ತಿದ್ದೀರಾ ಏನಿಂದು ಅಂತ ಕೇಳ್ತೀನಿ. ನನಗೇನು ಕೇಳೋಕ್ಕೊತ್ತಿಲ್ವ ಹೇಳು ಕೇಳ್ತೀನಿ ಇಡು ಏನು ಯಾಕೆ ಏನು ಅವತ್ತೊಂಥರ ಮಾತಾಡ್ಬಿಟ್ಟು ಇವತ್ತೊಂಥರ ಮಾತಾಡ್ತಿದ್ಯಲ್ಲ ನೀನು ಮಾತಾಡೋ ಮತ್ತು ನಿನಗೆ ಸರಿ ಅಂತ ಕೇಳ್ತೀರಿ. ಅಯ್ಯೋ ಕೇಳಪ್ಪ ಕೇಳು ಯಾರು ಬೇಡ ಅಂತಂದರು ಕೇಳಬೇಡಿ ನೀವು ಅಂತ ಹೇಳ್ದಾರ ಹೇಳೋದನ್ನ ನಾನು ಕೇಳ್ಬೇಡಕನಪ್ಪ ನೀನು ಅಂತವ ಕೇಳ್ಬೇಡ ಅಂತ ಹೇಳೋದನ್ನ ಹೇಳು ನಾನು ಅದನ್ನೇ ಹೇಳ್ತಿರೋದು ಕೇಳು ಅಂತಲೇ ಹೇಳ್ಬಿಟ್ಟು ಮೊದಲು ಅದೇನು ತೀರ್ಮಾನ ತಗೊಂಡು ಮುಂದಾರಿರಿ. ಸುಮ್ಮನೆ ದುಡ್ಡಿಲ್ಲ ಕಾಸಿಲ್ಲ ಅಂತ ಪರದಾಡ್ತೀರಿ ಅದ್ರ ಮೇಲೆ ಎಂಗೇಜ್ಮೆಂಟ್ ಮಾಡು ಮದುವೆ ಮಾಡು ಅಂತ ಅವ್ರು ನಿಂತ್ಕೊತಾರೆ. ಆಮೇಲೆ ಎಲ್ಲಿ ತಲೆಗೊಳೋಯ್ತವೆ ಮಾನ ಮರೋದಿ ಕಳ್ಕೊಬೇಕಾಗ್ತದೆ ಹುಷಾರು ಕೇಳ್ಬಿಟ್ಟು ಯಾಕವ ಹಿಂಗಂತಿದೆಯೇ ಅಂದ್ಬಿಟ್ಟು ಹೇಳು ವಸಿಯ. ಸರಿ ಬಿಡು ಆಯಿತು ಅದೇನು ನಾನು ಮಾತಾಡ್ತೀನಿ ತಲೆಗೆಡ್ಸ್ಕೊಬೇಡ. ನಾನು ಕೇಳಿದ ತಕ್ಷಣ ಸಾಕಾಗೋಯ್ತು. ನಾನು ಎಲ್ಲ ಕೊಟ್ಟು ಹೇಳ್ಕೊಂಬಂದಿನಿ ನನ್ನ ತಂಗಿನೇ ಮಾಡ್ಕೊತಾಳೆ ಮದುವೆ ಮಾಡ್ಕೊತಾಳೆ ಅಂತವೆ. ಈಗ ನೋಡಿದ್ರೆ ಹಿಂಗೆ ಅಂತವಲ್ಲ ಅಂತ ನಿಜವಾಗ್ಲೂ ನನಗೆ ಹೊಸಿ ಬೇಜಾರಾಗಲಿಲ್ಲ ನನಗೆ ದೇವ್ರನಿಗೂ ಆ ಪಾಟಿ ಬೇಜಾರಾಗೋಯ್ತು ನನಗೆ. ಅಯ್ಯಪ್ಪ ಇದೇನಿದು ಈ ಥರ ಏನು ಕತೆ ಅಂತ ಎಷ್ಟು ಬೇಜಾರಾಯಿತು ಗೊತ್ತಾ. ಅರ್ಥ ಮಾಡ್ಕೋಬೇಕಲ್ವಲ್ಲ ಹೊಸಿನಾರಿಯ ಏನು ಎಂತ ಅನ್ನೋದನ್ನ. ಅಯ್ಯೋ ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡಪ್ಪ ಅರ್ಥ ಮಾಡ್ಕೊಳಕ್ಕಿಲ್ಲ ಕಂತೆವ್ರು ಅರ್ಥ ಮಾಡ್ಕೊಳ್ಳೋದಾಗಿದೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಸುಮ್ಮನಿರಿ. ಇರಲಿ ಸುಮ್ಕಿರು ಮಾತಾಡ್ತೀನಿ ನಾನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.